ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶನೇ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಿರೋರಿಗೆ 99% ಈ ವಿಷಯ ಗೊತ್ತಿರಲ್ಲ, ಈ ಸೀಕ್ರೆಟ್ ಕೋಡ್ ಗೊತ್ತಿರಲ್ಲ ನಿಮಗೆ. ಗಾಯ್ಸ್, ಅದಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ 4 ಸೀಕ್ರೆಟ್ ಕೋಡ್ನ ತಿಳಿಸ್ಕೊಡ್ತೀನಿ. ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋದ್ರಂತೂ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಆ್ಯಪ್ ಕೂಡ ಇನ್ಸ್ಟಾಲ್ ಮಾಡಬೇಕಂತಿಲ್ಲ. ಗಾಯ್ಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ರು ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ವಿಸಿಟ್ ಹಾಕಿದ್ದಾರೆ, ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಮತ್ತೆ ಆಗ್ತಡ ಮಾಡುವ ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಮೊದಲು ನಿಮ್ಮ ಮೊಬೈಲಿರುವ ಡಯಲ್ ಪ್ಯಾಡ್ ಇರುತ್ತಲ್ಲ, ಡಯಲ್ ಪ್ಯಾಡ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಡಯಲ್ ಪ್ಯಾಡಲ್ಲಿ ಒಂದು ಸೀಕ್ರೆಟ್ ಕೋಡ್ ಇರುತ್ತೆ ಗೈಸ್, ಇಲ್ಲಿ ನೀವು ನೋಡ್ಬೋದು. ಡಯಲ್ ಪ್ಯಾಡಲ್ಲಿ ಏನು ಟೈಪ್ ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನಾನು ಟೈಪ್ ಮಾಡ್ತೀನಿ ಇವಾಗ. *#06# ಅಂತ ಡಯಲ್ ಮಾಡಿದ್ರೆ ಇದು ಡೈರೆಕ್ಟಾಗಿ ಓಪನ್ ಆಗಿಬಿಡುತ್ತೆ. ಇಲ್ಲಿ ನೋಡ್ಬೋದು ಮೊಬೈಲ್ ಎಕ್ವಿಪ್ಮೆಂಟ್ ಐಡೆಂಟಿಫಿಕೇಶನ್ ಅಂತ ಬಂದುಬಿಡುತ್ತೆ. ಇಲ್ಲಿ ನೀವು ನೋಡ್ಬೋದು ಒಂದೊಂದು ಮೊಬೈಲಲ್ಲಿ IME ನಂಬರ್ ಕೂಡ ಬರುತ್ತೆ, ಹಾಗೆ ಸ್ಕ್ಯಾನರ್ ಕೂಡ ಬರುತ್ತೆ. ಇಲ್ಲಿ ನೋಡ್ಬೋದು ನಂದು 2 ಸಿಮ್ಮಿಂದ IME ಕೋಡ್ ಬಂದಿದೆ. ಇವಾಗ ನೋಡ್ಬೋದು. ಬೇಗನೆ ಇದನ್ನು ಸ್ಕ್ರೀನ್ಶಾಟ್ ಹೊಡೆದು ನಿಮ್ಮದು ಯಾವುದೋ ನೋಟ್ಬುಕ್ ಇರುತ್ತೆ ಅದರಲ್ಲಿ ಬೇಗನೆ ಟೈಪ್ ಮಾಡ್ಕೊಳ್ಳಿ. ಇದನ್ನು ಯಾಕೆ ಟೈಪ್ ಮಾಡ್ಕೊಳ್ಬೇಕಂದ್ರೆ ಮುಂದೆ ಹೇಳ್ತೀನಿ ನಿಮ್ಗೆ. ಇವಾಗ ಗೈಸ್, ಈ ಕೋಡ್ ಏನಕ್ಕೆ ಯೂಸ್ ಆಗುತ್ತಂದರೆ ಅಕಸ್ಮಾತ್ ನಿಮ್ಮ ಮೊಬೈಲ್ ಕಳೆದು ಅಂದರೆ ಅಕಸ್ಮಾತ್ ಕಾಣೆ ಆಯ್ತಂದರೆ ಈ ಮೊಬೈಲ್ನ ನೀವು ಹುಡುಕ್ಸ್ಬೋದು, ಹಾಗೆ ಈ ಮೊಬೈಲ್ನ ಬ್ಲಾಕ್ ಕೂಡ ಮಾಡಿಸ್ಬೋದು. ಅದಕ್ಕೆ ನಾನು ಹೇಳೋದು ಗೈಸ್, ಈ ನಂಬರ್ನ ನೀವು ನೋಟ್ ಮಾಡ್ಕೊಳ್ಳಿ ಅಂತ. ಹಾಗೆ ನೆಕ್ಸ್ಟ್ ಸೀಕ್ರೆಟ್ ಬಗ್ಗೆ ಹೇಳೋದಾದರೆ, ಎರಡನೇ ಸೀಕ್ರೆಟ್ ಯಾವುದಪ್ಪ ಅಂದರೆ ಮತ್ತೆ ಡಯಲ್ ಪ್ಯಾಡ್ ಓಪನ್ ಮಾಡ್ಕೊಳ್ಳಿ. ನೀವು ಡಯಲ್ ಪ್ಯಾಡ್ ಮೇಲೆ ಏನು ಟೈಪ್ ಮಾಡಬೇಕಂದ್ರೆ *#07# ಅಂತ ಡಯಲ್ ಮಾಡಬೇಕಾಗುತ್ತೆ. ಅದು ಡೈರೆಕ್ಟಾಗಿ ಓಪನ್ ಆಗುತ್ತೆ ನಿಮ್ಮದು. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನಾನು ಟೈಪ್ ಮಾಡ್ತೀನಿ ಇವಾಗ. *#07# ಅಂತ ಡಯಲ್ ಮಾಡಿ. ಇಲ್ಲಿ ನೋಡ್ಬೋದು. ಇಲ್ಲಿ ನಿಮ್ಮ ಮೊಬೈಲ್ದು ಒಂದು ಸಾರ್ ವ್ಯಾಲ್ಯೂ ಬರುತ್ತೆ. ನಿಮ್ಮ ಮೊಬೈಲಲ್ಲಿ ಸಾರ್ ವ್ಯಾಲ್ಯೂ ಎಷ್ಟಿರಬೇಕಂದ್ರೆ 1.6 ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮ ಮೊಬೈಲು ಡೇಂಜರ್ಲಿದೆ ಅಂತ ಅರ್ಥ. ಅಂದರೆ ನಿಮ್ಮದು ಜಾಸ್ತಿ ರೇಡಿಯೇಷನ್ನ ಕಲೆಕ್ಟ್ ಮಾಡ್ಕೊಳ್ಳೋದಿದೆ ಅಂತ ಅರ್ಥ, ಡೇಂಜರ್ಲಿದೆ ಅಂತ. ಹಾಗೆ ಗೈಸ್, ನಿಮ್ಮ ಮೊಬೈಲಿರುವ ನಿಮ್ಮ ಸಾರ್ ವ್ಯಾಲ್ಯೂ ಎಷ್ಟಿದೆ ಅಂತ ಬೇಗ ಕಮೆಂಟ್ಗಳಿಗೆ ಕಮೆಂಟ್ ಮಾಡಿ ಎಷ್ಟಿದೆ ಅಂತ. ನಮ್ಮದು ಕೂಡ 1.6 ಇದೆ. ನಿಮ್ದು ಎಷ್ಟಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಬಗ್ಗೆ ಹೇಳೋದಾದರೆ, ಮೂರನೇ ಸೀಕ್ರೆಟ್ ಯಾವುದಪ್ಪ ಅಂದರೆ ಹಾಗೆ ಇಲ್ಲಿ ಬ್ಯಾಕ್ ಬರಬೇಕಾಗತ್ತೆ. ಹಾಗೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರು ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಯಾರು ಇನ್ನೂ ಲೈಕ್ ಮಾಡಿಲ್ಲ ಬೇಗನೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ಯಾರು ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದ್ರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಮತ್ತು ನೆಕ್ಸ್ಟ್ ಸ್ಟೆಪ್ ಹೋಗೋದಾದರೆ ಇಲ್ಲಿ ಡಯಲ್ ಪ್ಯಾಡ್ನ ಓಪನ್ ಮಾಡ್ಕೊಳ್ಳಿ. ಡಯಲ್ ಪ್ಯಾಡ್ ಮೇಲೆ ಏನು ಡಯಲ್ ಮಾಡಬೇಕಂದ್ರೆ ಇವಾಗ ನೆಕ್ಸ್ಟಲ್ಲಿ *#61# ಅಂತ ಡಯಲ್ ಮಾಡಬೇಕಾಗತ್ತೆ. ಸ್ವಲ್ಪ 2 ಸೆಕೆಂಡ್ ಬಿಟ್ಟು ಅದು ಟೈಮ್ ತಗೊಂಡು ಮತ್ತೆ ಬರುತ್ತೆ. ಇಲ್ಲಿ ನೋಡ್ಬೋದು. ಈ ನಂಬರಿಂದ ಏನು ಯೂಸ್ ಅಂದರೆ ಇಲ್ಲಿ ನೋಡ್ಬೋದು ನೀವು. ನಿಮ್ಮದು ಅಕಸ್ಮಾತ್ ಕಾಲ್ ಫಾರ್ವರ್ಡಿಂಗ್ ಆದರೆ ಇವೆಲ್ಲ ತಿಳಿಸ್ಕೊಡುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ಕ್ಯಾರಿಯರ್ ಇನ್ಫೋ ಅಂತ ಬಂದಿದೆ ನೋಡು. ಕಾಲ್ ಫಾರ್ವರ್ಡಿಂಗ್, ವಾಯ್ಸ್ ನೋಟ್ ಫಾರ್ವರ್ಡಿಂಗ್, ಡಾಟಾ ನಾಟ್ ಫಾರ್ವರ್ಡಿಂಗ್ ಈ ಥರ ಬರುತ್ತೆ ನೋಡ್ಬೋದು. ಇಲ್ಲಿ ಅಕಸ್ಮಾತ್ ಇಲ್ಲಿ ಕಾಲ್ ಫಾರ್ವರ್ಡಿಂಗ್ ಇದೆಯಲ್ವ, ಇಲ್ಲಿ ವಾಯ್ಸ್ ನಾಟ್ ಫಾರ್ವರ್ಡಿಂಗ್ ಇದ್ದಲ್ಲಿ ವಾಯ್ಸ್ ಫಾರ್ವರ್ಡಿಂಗ್ ಬಂದರೆ ನಿಮ್ಮದು ಕಾಲಲ್ಲಿ ಎಲ್ಲ ಕೇಳಿಸ್ಕೊತಿದ್ದಾರೆ ಅಂತ ಅರ್ಥ. ಹಾಗೆ ಅಲ್ಲಿ ಡಾಟಾ ನಾಟ್ ಫಾರ್ವರ್ಡಿಂಗ್ ಇದ್ದಲ್ಲಿ ಡಾಟಾ ಫಾರ್ವರ್ಡಿಂಗ್ ಬಂದರೆ ನಿಮ್ದು ಡಾಟಾ ಎಲ್ಲ ನೋಡ್ತಾ ಇದ್ದಾರೆ ಅಂತ ಅರ್ಥ. ಹಾಗೆ ಫೋಟೋಸ್ ವಿಡಿಯೋಸ್ ಎಲ್ಲ ಹ್ಯಾಕ್ ಕೂಡ ಮಾಡ್ಬೋದು. ಇಲ್ಲಿ ನಿಮ್ಮದು ಫಾರ್ವರ್ಡ್ ಅಂತ ಬಂದರೆ ಸರಿ ಕೂಡ ಮಾಡಲಿಕ್ಕಾಗತ್ತೆ. ಸರಿ ಮಾಡಬೇಕಂದ್ರೆ ಏನು ಡಯಲ್ ಮಾಡಬೇಕಂದ್ರೆ ಇಲ್ಲಿ *#0002# ಅಂತ ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಆಟೋಮೆಟಿಕ್ಕಾಗಿ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ. ಇಲ್ಲಿ ನೋಡ್ಬೋದು. ಇವಾಗ ಸ್ವಲ್ಪ ಟೈಮ್ ತಗೊಂಡು ಇಲ್ಲಿ ನೋಡ್ಬೋದು ಕಾಲ್ ಫಾರ್ವರ್ಡಿಂಗ್ ಎರೇಸ್ ಸಕ್ಸಸ್ಫುಲ್ ಅಂತ ಬಂದಿದೆ. ಈ ಥರ ನೀವು ಡಯಲ್ ಮಾಡಿಕೊಂಡು ನಿಮ್ಮದು ಕಾಲ್ ಫಾರ್ವರ್ಡಿಂಗ್ ಆದರೆ ಹಾಗೆ ಡಾಟಾ ಫಾರ್ವರ್ಡಿಂಗ್ ಆದರೆ ನಿಮ್ಮದು ಇಲ್ಲಿ ಕ್ಯಾನ್ಸಲ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು ಎರೇಸ್ ಕೂಡ ಸಕ್ಸಸ್ಫುಲ್ ಅಂತ ಬಂದಿದೆ. ಈ ಥರ ಮಾಡ್ಕೊಂಡು ನೀವು ನಿಮ್ಮ ಮೊಬೈಲ್ನ ಸೇಫಾಗಿ ಇಟ್ಕೊಳ್ಬೋದು. ಗೈಸ್, ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಲ್ರೆಡಿ ಒಂದು ಲೈಕ್ ಮಾಡ್ಕೊಳ್ಳಿ ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.